27 ಪುಸ್ತಕವನ್ನು ಬರೆದಿದ್ದೀರಿ ಸರ್. ಸರ್ ಹೇಗೆ ಹೇಗೆ ಮಾಡ್ಕೊಳ್ತೀರಿ ಅಂತ? ಅದು ಏನಿದ್ರು ಅದು ವೃತ್ತಿಯ ಜೊತೆಗೆ ಪ್ರವೃತ್ತಿಗೆ ಸ್ವಲ್ಪ ನಾವು ಮನಸ್ಸು ಮಾಡಿದರೆ ಬಿಡುವು ಸಿಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು. ಬೇರೆ ಬೇರೆ ಚಟುವಟಿಕೆಗಳನ್ನ ಬಿಟ್ಟು ಈ ಸಾಹಿತ್ಯ, ಸಂಗೀತ ಇಂಥ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ತೊಡಸ್ಕೊಳ್ತಾ ಇದ್ದೀನಿ ಸರ್. ಸರ್, ನೀವು ಬರೆದಿರ್ತಕ್ಕಂತಹ ಇದು 2ನೇ ಪ್ರವಾಸ ಕಥನ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಇದು ನನಗೆ ಭಾಳ ಕುತೂಹಲ. ಸಿಹಿ ಜೀವಿ ಅಂದರೆ ಏನು ಅಂತ? ಅವ್ರದ್ದು ನಂದೊಂದು ಆತ್ಮಕಥನ ಎಂಟಿ ಅಂತ ಒಂದು ಆತ್ಮಕಥನ ನಾನು ಬಿಡುಗಡೆ ಮಾಡಿದೆ. ಅದನ್ನು ಬಿಡುಗಡೆ ಮಾಡೋ ಟೈಮಲ್ಲಿ ಅವ್ರು ಹೇಳಿದರು, ನೀವು ಸಿ ಜಿ ವೆಂಕಟೇಶ್ವರ ಅಲ್ಲ, ಸಿಹಿ ಜಿ ವಿ ವೆಂಕಟೇಶ್ವರ, ಇವತ್ತಿಂದ ನೀವು ನಾನು ನಿಮಗೆ ಕಾವ್ಯನಾಮ ಕೊಟ್ಟಿದ್ದೀನಿ ಅಂತ ಅವ್ರು ನನಗೆ ನಾಮಕರಣ ಮಾಡಿದರು. ಅವತ್ತಿಂದ ಸಿಹಿ ಜಿ ವಿ ವೆಂಕಟೇಶ್ವರ ಆಗಿದ್ದೀನಿ ಸರ್. ಸರ್, ಅಂಡಮಾನ್ ಯಾವಾಗ ಹೋಗಿದ್ರಿ ನೀವು ಅಂತ ಹೇಳಿ? ದ್ವೀಪ ನೋಡೋದು ಬ್ಯೂಟಿನೇ ಬ್ಯೂಟಿ ಸರ್. ಹಾಗಾಗಿ ಅಲ್ಲಿ ಹೋಗ್ಬೇಕನ್ನಿಸ್ತು. ಸ್ನೇಹಿತರ ಜೊತೆಗೆ ಹೋಗಿದ್ವಿ, ಭಾಳ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಅದರ ಒಂದು ಅನುಭವವನ್ನು ನಮ್ಮ ಓದುಗ ಬಂಧುಗಳಿಗೆ ಕೊಡಬೇಕನ್ನೋ ದೃಷ್ಟಿಯಿಂದ ಈ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದೀವಿ ಸರ್. ಸರ್, ಅಂಡಮಾನ್ ದ್ವೀಪ ಅಂದರೆ ನಮಗೆ ತಟ್ಟ ನೆನಪಾಗುವಂಥದ್ದು ವೀರ ಸಾವರ್ಕರ್ ಇರತಕ್ಕಂಥ ಸೆಲ್ಯುಲಾರ್ ಜೈಲು. ಸರ್, ಭೇಟಿ ಮಾಡಿದ್ರೆ ಅದನ್ನು? ಸರ್, ಫಸ್ಟ್ ಡೇನೇ ಹೋಗಿದ್ದಲ್ಲಿಗೆ. ಅಲ್ದಂತೂ ನಿಜವಾದ ದೇಶಭಕ್ತರು ಹೋಗಲೇಬೇಕಾಗಿರತಕ್ಕಂಥ ಆ ಸ್ಥಳ ಸರ್. ಅತ್ಯಂತ ಆಪ್ತವಾಗಿರ್ತಕ್ಕಂಥ ಅಕ್ಷರ ಬಂಧುಗಳೇ, ಭಾಳ ಸುಂದರವಾದ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಕಳದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಿಯೇಟಿವ್ ವಿದ್ಯಾಸಂಸ್ಥೆಗಳ ಅಂತರ್ಗತವಾಗಿರ್ತಕ್ಕಂತಹ ಪುಸ್ತಕ ಮನೆ ಪ್ರಕಾಶನ ಮಾಡಿರ್ತಕ್ಕಂಥ 22 ಪುಸ್ತಕಗಳ ಅನಾವರಣದ ಕಾರ್ಯಕ್ರಮ ಈಗ ತಾನೇ ಪೂರ್ತಿಯಾಗಿರ್ತಕ್ಕಂಥದ್ದು. ಆ 22 ಪುಸ್ತಕದಲ್ಲಿ ಒಂದು ಪ್ರವಾಸ ಕಥನ ಕೂಡ ಇದೆ. ತುಂಬ ರೋಮಾಂಚನಗೊಳ್ತಾ ಇದ್ದೇನೆ ನಾನು. ಅದನ್ನು ಬರೆದಿರ್ತಕ್ಕಂಥ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಖಂಡಿತ ಪರಿಚಯಿಸಬೇಕು ಮತ್ತು ಆ ಪುಸ್ತಕವನ್ನು ತಮಗೆ ಮತ್ತೆ ತೋರಿಸ್ಬೇಕು ಅಂತ ಆಸೆ ಪಡ್ತೇನೆ. ಸಿಹಿ ಜೀವಿ ಕಂಡ ಅಂಡಮಾನ್ ಅಂತ ಹೇಳುವಂಥ ಭಾಳ ಸುಂದರವಾದ ಶೀರ್ಷಿಕೆಯ ಪುಸ್ತಕವನ್ನು ಇವತ್ತು ಸರ್ ಪಬ್ಲಿಷ್ ಮಾಡಿದ್ದಾರೆ. ಅವರ ಹೆಸರು ವೆಂಕಟೇಶ್ವರ ಅಂತ ಹೇಳಿ. ಅವರು ಸಮಾಜ ವಿಜ್ಞಾನವನ್ನು ಪಾಠ ಮಾಡುವಂಥವ್ರು. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಆಮಂತ್ರಿತರಾಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಸರ್, 27 ಪುಸ್ತಕ ಇವರೇ ಬರೆದಿದ್ದೀರಿ. ಹೌದು ಸರ್. ನಿಮ್ಮ ಹಿನ್ನೆಲೆ ಏನು ಅಂತ ಹೇಳಿ? ಸರ್, ನಾನು ನಮ್ಮ ತಂದೆ ತಾಯಿ ಕೃಷಿಕರ ಒಂದು ಫ್ಯಾಮಿಲಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವು. ನಾನು ಈಗ ಪ್ರಾಥಮಿಕ ಶಿಕ್ಷಕನಾಗಿ ಒಂದು 5 ವರ್ಷ ಕೆಲಸ ಮಾಡಿದೆ. ಆನಂತರ ಈಗ ಪ್ರೌಢ ಶಿಕ್ಷಕನಾಗಿ ಇದು 25ನೇ ವರ್ಷದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಶಿಕ್ಷಣದ ಜೊತೆಗೆ ಸ್ವಲ್ಪ ಹವ್ಯಾಸ, ಈ ಬರೀತಕ್ಕಂಥದ್ದು ಒಂದು ಹವ್ಯಾಸ, ಗಾಯನ ಒಂದು ಹವ್ಯಾಸ. ಈ ರೀತಿ ಹವ್ಯಾಸವನ್ನು ರೂಢಿಸ್ಕೊಂಡು ಬರೀತಕ್ಕಂಥ ಹೋಗಿ ಕಥೆಗಳು, ಕಾದಂಬರಿಗಳು, ಮಕ್ಕಳ ಕೃತಿಗಳು ಎಲ್ಲ ಸೇರಿ ಇದು 27ನೇ ಕೃತಿ. 27 ಪುಸ್ತಕವನ್ನು ಬರೆದಿದ್ದೀರಿ ಸರ್. ಸರ್, ಹೇಗೆ ಹೇಗೆ ಮಾಡ್ಕೊಳ್ತೀರಿ ಅಂತ? ಪಾಠ ಮಾಡಲಿಕ್ಕಿದೆ ನಿಮಗೆ? ಹಾಂ ಸರ್, ಪಾಠ ಮಾಡಲಿಕ್ಕಿದೆ. ಅದು ಏನಿದ್ರು ಅದು ವೃತ್ತಿಯ ಜೊತೆಗೆ ಪ್ರವೃತ್ತಿಗೆ ಸ್ವಲ್ಪ ನಾವು ಮನಸ್ಸು ಮಾಡಿದರೆ ಬಿಡುವು ಸಿಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು. ಬೇರೆ ಬೇರೆ ಚಟುವಟಿಕೆಗಳನ್ನ ಬಿಟ್ಟು ಈ ಸಾಹಿತ್ಯ, ಸಂಗೀತ ಇಂಥ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ತೊಡಸ್ಕೊಳ್ತಾ ಇದ್ದೀನಿ ಸರ್. ಬೆಳಿಗ್ಗೆ ನಾನು ಪ್ರತಿದಿನ 4:15 ಎದ್ಬಿಡ್ತೀನಿ. ಆ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ. 1 ಅವರ್ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿದ ತಕ್ಷಣ ಉಳಿದಿರ್ತಕ್ಕಂಥ ಪ್ರಶಾಂತ ಸಮಯದಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ. ಸಾಯಂಕಾಲ ಬಂದ ನಂತರ, ಶಾಲೆಯಿಂದ ಬಂದ ನಂತರ ನಮ್ಮ ಫ್ಯಾಮಿಲಿಗೂ ಸ್ವಲ್ಪ ಸಮಯ ಕೊಟ್ಟು ಅಲ್ಲೂ ಸ್ವಲ್ಪ ಸಮಯ ಸಿಕ್ಕುತ್ತೆ. ನಾವು ಮನಸ್ಸು ಮಾಡಿದರೆ ಟೈಮ್ ಮಾಡ್ಕೋಬೋದು. ಹೌದು ಸರ್. ನೀವು ಬರೆದಿರ್ತಕ್ಕಂತಹ ಇದು 2ನೇ ಪ್ರವಾಸ ಕಥನ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಇದು ನನಗೆ ಭಾಳ ಕುತೂಹಲ. ಸಿಹಿ ಜೀವಿ ಅಂದರೆ ಏನು ಅಂತ? ನನ್ನ ಇನ್ಷಿಯಲ್ಲು ಸಿ ಜಿ ವೆಂಕಟೇಶ್ವರ ಅಂತ. ನಮ್ಮ ಬಂಧುಗಳು, ನನ್ನ ಸಾಹಿತ್ಯದ ಅಭಿಮಾನಿಗಳು ಈ ಸಿ ಜಿ ವಿ ಬೇಡ, ಸಿಹಿ ಜೀವಿ ಅಂತ. ಇನ್ನೊಬ್ಬರು ನಮ್ಮಲ್ಲಿ ಕ್ಯಾತ್ಸಂದ್ರದಲ್ಲಿ ಒಬ್ಬರು ಕವಿತಾ ಕೃಷ್ಣ ಅಂತ ಒಬ್ಬರು ಕವಿಗಳಿದ್ದರು. ಅವರು ಭಾಳ ಪ್ರಖ್ಯಾತವಾಗಿರ್ತಕ್ಕಂಥವ್ರು. ಒಂದು 300ಕ್ಕಿಂತ ಹೆಚ್ಚು ಪುಸ್ತಕ ಬರೆದಾರೆ. ಅವ್ರದ್ದು ನಂದೊಂದು ಆತ್ಮಕಥನ ಎಂಟಿ ಅಂತ ಒಂದು ಆತ್ಮಕಥನ ನಾನು ಬಿಡುಗಡೆ ಮಾಡಿದೆ. ಅದನ್ನು ಬಿಡುಗಡೆ ಮಾಡೋ ಟೈಮಲ್ಲಿ ಅವ್ರು ಹೇಳಿದರು, ನೀವು ಸಿ ಜಿ ವೆಂಕಟೇಶ್ವರ ಅಲ್ಲ, ಸಿಹಿ ಜಿ ವಿ ವೆಂಕಟೇಶ್ವರ, ಇವತ್ತಿಂದ ನೀವು ನಾನು ನಿಮಗೆ ಕಾವ್ಯನಾಮ ಕೊಟ್ಟಿದ್ದೀನಿ ಅಂತ ಅವ್ರು ನನಗೆ ನಾಮಕರಣ ಮಾಡಿದರು. ಅವತ್ತಿಂದ ಸಿಹಿ ಜಿ ವಿ ವೆಂಕಟೇಶ್ವರ ಆಗಿದ್ದೀನಿ ಸರ್. ಸರ್, ಅಂಡಮಾನ್ ಯಾವಾಗ ಹೋಗಿದ್ರಿ ನೀವು ಅಂತ ಹೇಳಿ? ಸರ್, 2023ನೇ ಇಸ್ವಿನಲ್ಲಿ ಅಂಡಮಾನ್ಗೆ ಹೋಗಿದ್ದೆ ಸರ್. ನಾನು ಅಂಡಮಾನ್ನೇ ಒಂಥರ ರೋಚಕ ಸರ್. ನೋಡೋದಕ್ಕೆ ಆ ದ್ವೀಪಗಳು. ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಮಕ್ಕಳಿಗೆ ಪಾಠ ಮಾಡ್ತಿದ್ದೆ. ಪಾಠ ಮಾಡ್ಬೇಕಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪಗಳು ಇವೆಲ್ಲ ಇದ್ದಾವೆ ಅಂತ ಹೇಳ್ತಾಯಿದ್ವಿ. ಮಕ್ಕಳು ಒಂದು ಸರಿ ಕುತೂಹಲ ಕೇಳಿದ್ರು, ಸರ್ ನೀವು ಹೋಗಿದ್ದೀರಾ ದ್ವೀಪಕ್ಕೆ ಅಂತ ಕೇಳಿದರು. ಅವತ್ತೇ ನನ್ನ ಮನಸ್ಸು, ಹೌದಲ್ಲ ನಾನು ಹೋಗಿಲ್ವಲ್ಲ, ಪಾಠ ಮಾಡ್ತಿದ್ದೀನಲ್ಲ, ಅದು ನಮ್ಮ ದೇಶನೇ. ಭಾಳ ಜನ ಏನು ಅಂದ್ಕೊಂಡಾರೆ ಅಂದರೆ ಅಂಡಮಾನ್ ನಿಕೋಬಾರ್ ಅಂದ ತಕ್ಷಣ ಯಾವುದೋ ಬೇರೆ ದೇಶ, ಅಲ್ಲಿ ವೀಸಾ ಕೊಟ್ಟು ಹೋಗ್ಬೇಕೇನೋ, ಪಾಸ್ಪೋರ್ಟ್ ಬೇಕೇನೋ ಅಂತ ಅಂದ್ಕೊಂಡಾರೆ. ನಾನು ಟೂರ್ ಹೋದಾಗಲೂ ಎಷ್ಟು ಜನ ಕೇಳ್ತಾಯಿದ್ರು, ಬೇರೆ ದೇಶನದು ವೀಸಾ ಬೇಕಾ, ಪಾಸ್ಪೋರ್ಟ್ ಬೇಕಂತ ಕೇಳ್ತಾಯಿದ್ರು. ಹಾಗೇನಿಲ್ಲ, ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ. ಅದರಲ್ಲೂ ದ್ವೀಪ ನೋಡೋದು ಬ್ಯೂಟಿನೇ ಬ್ಯೂಟಿ ಸರ್. ಹಾಗಾಗಿ ಅಲ್ಲಿ ಹೋಗ್ಬೇಕನ್ನಿಸ್ತು. ಸ್ನೇಹಿತರ ಜೊತೆಗೆ ಹೋಗಿದ್ವಿ, ಭಾಳ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಅದರ ಒಂದು ಅನುಭವವನ್ನು ನಮ್ಮ ಓದುಗ ಬಂಧುಗಳಿಗೆ ಕೊಡಬೇಕನ್ನೋ ದೃಷ್ಟಿಯಿಂದ ಈ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದೀವಿ ಸರ್. ಅದಕ್ಕೆ ಕ್ರಿಯೇಟಿವ್ ಪುಸ್ತಕ ಮನೆಯವರು ಈ ಪುಸ್ತಕ ಪ್ರಕಟ ಮಾಡಿದ್ದಾರೆ. ನಿಜವಾಗ್ಲೂ ಅಶ್ವಥ್ ಸರು, ರಾಘವೇಂದ್ರ ಸರು ಮತ್ತು ಎಲ್ಲ 7 ಜನ ಕ್ರಿಯೇಟಿವ್ ಬಂಧುಗಳಿಗೆ
ನನ್ನ ಹೃತ್ಪೂರ್ವಕ ನಮನಗಳನ್ನು ಈ ಮೂಲಕ ಸಲ್ಲಿಸ್ತೀನಿ ಸರ್. ಹೌದು ಸರ್, ನೀವು ನೋಡಿರ್ತಕ್ಕಂಥ ಸ್ಥಳಗಳಲ್ಲಿ ಅಂಡಮಾನ್ ನಿಮ್ಗೆ ಯಾಕೆ ಅಷ್ಟು ಆಕರ್ಷಣೀಯವಾಯಿತು ಅಂತ ಹೇಳಿ? ಏನು ಸ್ಪೆಷಲ್ ಇದೆ ಅಂಡಮಾನಲ್ಲಿ? ಸರ್ ಸ್ಪೆಷಲ್ ಅಂದರೆ ತಿಳಿ ನೀರ ಆ ನೀರು ನೋಡೋದಕ್ಕೆ ಒಂದು ಖುಷಿ, ಆಮೇಲೆ ನೋಡಿದಷ್ಟು ನೀರು ಜಲದಿ, ಆಮೇಲೆ ಅಲ್ಲಿ ಒಂಥರ ಪ್ರಶಾಂತವಾದ ವಾತಾವರಣ, ಹಸಿರು, ಎಲ್ಲಿ ನೋಡಿದ್ರು ಹಸಿರು. ಇದನ್ನು ನೋಡಿದ ತಕ್ಷಣವೇ ಏನೋ ಒಂಥರ ಮನಸ್ಸಿಗೆ ಖುಷಿ, ಆನಂದ ಸರ್. ಒಂದು ನಾವಿಲ್ಲಿ ಅಂದರೆ ಒಂದು ಅತಿ ಹೆಚ್ಚು ಅಂದರೆ ಒಂದು ಸ್ವಲ್ಪ ನದಿಗಳು ಅಥವಾ ಹಳ್ಳೆಗಳು ಕೊಳ್ಳಗಳು ನೋಡಿರ್ತೀವಿ. ಕಣ್ಣು ಹಾಯಿಸಿದಷ್ಟು ನೀರು, ಯಾವ ಕಡೆ ನೋಡಿದರೂ ನೀರು, ಜೊತೆಗೆ ಮಧ್ಯದಲ್ಲಿ ಭೂಮಿಯ ಮಧ್ಯೆ ನಿಂತ್ಕೊಂಡು ಸುತ್ತ ನಾವು ಇಲ್ಲಿ ನಮ್ಮಲ್ಲಿ ಒಂದು 2-3 ದ್ವೀಪಗಳು ನೋಡಿದ್ದೀವಿ ನಾವು. ಸೈಂಟ್ ಮೇರಿಸ್ ಐಲ್ಯಾಂಡ್ ಆಗಿರ್ಬೋದು, ಈ ಸುತ್ತಮುತ್ತ ಕೆಲವು ದ್ವೀಪಗಳು ನೋಡಿದ್ದೀವಿ. ಅಲ್ಲಿರ್ತಕ್ಕಂಥ ದ್ವೀಪಗಳು, ಅಲ್ಲಿರುವ ವೈವಿಧ್ಯತೆ, ಜೀವ ವೈವಿಧ್ಯತೆ, ನೀರಿನೊಳಗಿರೋ ಜೀವ ವೈವಿಧ್ಯತೆ ಅದಂತೂ ಬಹಳ ವಿಶೇಷವಾದ ಅನುಭವ ಕೊಡ್ತು ನನಗೆ. ಅದರಲ್ಲಿ ಒಂದು ನಾರ್ತ್ ಬೇ ಐಲ್ಯಾಂಡ್ ಅಂತಕ್ಕಂಥ ಒಂದು ಐಲ್ಯಾಂಡಲ್ಲಿ ನಾನು ಸೀ ವಾಕಿಂಗ್ ಅಂತ ಒಂದು ಕ್ರೀಡೆ, ಅದು ಜಲಕ್ರೀಡೆ ಮಾಡಿದೆ. ಅದಂತೂ ಅದ್ಭುತವಾದ ಒಂದು ಅನುಭವ ಸರ್. ಅದನ್ನು ಅದರಲ್ಲಿ ದಾಖಲು ಮಾಡಿದ್ದೇನೆ. ಒಂದು 3,500 ರೂಪಾಯಿ ಕೊಟ್ಬಿಟ್ರೆ ನಮ್ಮನ್ನು ಒಂದು 30 ಅಡಿ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಜೊತೆಗೊಬ್ಬರು ಬರ್ತಾರೆ ಆ ಟ್ರೈನರೆಲ್ಲ, ಯಾವ ಥರ ಹೋಗಬೇಕು, ಯಾವ ಥರ ನಾವಲ್ಲಿ ಏನಾದ್ರು ತೊಂದರೆ ಆದರೆ ಏನು ಎಲ್ಲ ಸನ್ನೆ ಮುಖಾಂತರ ಮಾಡ್ಬೇಕಂತ ಹೇಳ್ಕೊಟ್ಟಿರ್ತಾರೆ. ಕೆಳಗಡೆ ಹೋದರೆ ಈ ಅಕ್ವೇರಿಯಂ ಮೇಲೆ ಏನು ಕಾಣಿಸ್ತೀವೋ ಅದಕ್ಕಿಂತ ವಿಶೇಷವಾದ ಎಂತೆಂಥ ಜಲರಾಶಿಗಳು, ಜಲ ಜೀವಿಗಳು ನಾನು ಜೀವನದಲ್ಲಿ ನೋಡಿರಲಿಲ್ಲ. ಅದೊಂದು ಅದ್ಭುತವಾದ ಕ್ಷಣ, ಒಂದು ರೋಮಾಂಚನ ಆಯಿತು. ನಾವೇ ಹತ್ರದಲ್ಲಿ ಹೋಗಿ ಒಂದು ಬಣ್ಣದ ನಾವು 1 ಅಥವಾ 2 ಬಣ್ಣದ ಮೀನು ನೋಡಿರ್ತೀವಿ, ಯಾವ್ಯಾವ ಕಲರ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂತಹ ಒಂದು ಮೀನುಗಳು, ಬೇರೆ ಜಲಚರ ಜೀವಿಗಳೆಲ್ಲ ನೋಡಿದ್ವಿ. ನಿಜವಾಗಲೂ ಅದೊಂದು ಅಪೂರ್ವವಾದ ಒಂದು ಅನುಭವ. ಆ ಅನುಭವವನ್ನು ಅದರಲ್ಲಿ ಬರೆದಿದ್ದೇನೆ. ನಮ್ಮ ಓದಕ ಬಂಧುಗಳು ಓದಿದರೆ ಅವರೂ ಸಹ ಅಂಡಮಾನ್ಗೆ ಹೋಗಿದ್ದೀವೇನೋ ಅಂತ ಅನುಭವ ಆಗುತ್ತೆ ಸರ್. ಸರ್, ಅಂಡಮಾನ್ ದ್ವೀಪ ಅಂದರೆ ನಮಗೆ ತಟ್ಟ ನೆನಪಾಗುವಂಥದ್ದು ವೀರ ಸಾವರ್ಕರ್ ಇರತಕ್ಕಂಥ ಸೆಲ್ಯುಲರ್ ಜೈಲ್. ನಿಜ ಸರ್. ಸರ್ ಭೇಟಿ ಮಾಡಿದ್ರೆ ಅದನ್ನು? ಅಯ್ಯೋ ಸರ್, ಫಸ್ಟ್ ಡೇನೇ ಹೋಗಿದ್ದಲ್ಲಿಗೆ. ಅದಂತೂ ನಿಜವಾದ ದೇಶಭಕ್ತರು ಹೋಗಲೇಬೇಕಾಗಿರ್ತಕ್ಕಂಥ ಆ ಸ್ಥಳ ಸರ್. ಅದನ್ನು ನೋಡಿಕೊಂಡು ಬರೋದಕ್ಕಿಂತ ಮೊದಲು ನಮ್ಮ ಗೈಡ್ ಹೇಳ್ತಾನೆ, ನೀವಿಲ್ಲಿ ಬಂದಿರೋದು ಕೇವಲ ಇದು ಸ್ಮಾರಕವಲ್ಲ, ಸ್ವತಂತ್ರ ಹೋರಾಟಗಾರರ ಒಂದು ಹಿನ್ನೆಲೆ ಇರ್ತಕ್ಕಂಥ ಸ್ಮಾರಕ, ನಿಮ್ಮ ಜೀವನ ಸಾರ್ಥಕವಾಯಿತು ಅಂತ ಮೊದಲೇ ಹೇಳ್ತಾರೆ ನಮಗೆ. ಇವರೇ ನಿಂಗೆ ಹೇಳ್ತಾರೆ ಸ್ವತಂತ್ರ ಹೋರಾಟಗಾರರು ಇಲ್ಲಿ ಹೋರಾಟ ಮಾಡಿದ ತಕ್ಷಣ ಜೀವನ ಹೆಂಗೆ ಸಾರ್ಥಕ ಅಂತ. ನಾವು ಒಳಗಡೆ ಹೋದಾಗ, ಮುಗಿಸ್ಕೊಂಡು ಬಂದಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಅಂಥ ಅನುಭವ ಅಲ್ಲಿ. ಯಾಕಂದರೆ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರನ್ನು ಅಲ್ಲಿ ಕರ್ಕೊಂಡೋಗಿ ಯಾವ ರೀತಿ ಚಿತ್ರಹಿಂಸೆ ಕೊಡಬಾರ್ದು ಆ ಚಿತ್ರಹಿಂಸೆ ಕೊಟ್ಟಿರೋದೆಲ್ಲ ದಾಖಲೆಗಳ ಸಮೇತ ಇದೆ. ನಿಜವಾಗ್ಲೂ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಎಲ್ಲ ದೊಡ್ಡ ದೊಡ್ಡ ತ್ಯಾಗಿಗಳು, ವೀರ ಸಾವರ್ಕರ್ ಸರ್ ಸೇರಿಕೊಂಡು ಭಾಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ನೋಡ್ತಾಯಿದ್ರೆ ಅವರು ಇರ್ತಕ್ಕಂಥ ಕೋಣೆಗಳು ನೋಡ್ತಾಯಿದ್ರೆ ಇಷ್ಟು ಚಿಕ್ಕದು ಸರ್. ಅಲ್ಲಿ ಅವ್ರಿಗೆ ಊಟ ಸರಿಯಾಗಿ ಕೊಡ್ತಾ ಇರಲ್ಲ, ಆಮೇಲೆ ಸರಿಯಾದ ಫೆಸಿಲಿಟಿ ಇಲ್ಲ. ಎಲ್ಲ ಎಷ್ಟು ಕಷ್ಟ ಅಂದರೆ ಅವನು ಯಾರೋ ಒಬ್ಬ ಬ್ರೇನ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಅಮಾನುಷವಾಗಿ ಯಾರಾದರೂ ಸ್ವಲ್ಪ ಮಾತಾಡ್ತಾರೆ, ಅಮಾನುಷವಾಗಿ ಅವ್ರನ್ನ ಸಾಯಿಸ್ತಕ್ಕಂಥದ್ದು. ಯಾಕಂದರೆ ಇಲ್ಲಿಂದ ಮೇನ್ ಲ್ಯಾಂಡಿಂದ ಭಾಳ ದೂರ ಇರ್ತಕ್ಕಂಥದ್ದು. ಅದು ಅಲ್ಲೇನಾದ್ರೂ ಗೊತ್ತಾಗಲ್ಲ. 1857 ಆದ ನಂತರ ಅಲ್ಲಿ ಯಾರೂ ಒಂಥರ ಮಾತೇ ಆಡಬಾರ್ದು ಸ್ವತಂತ್ರ ವಿರುದ್ಧವಾಗಿ ಅಂತಕ್ಕಂಥ ಜಾಸ್ತಿ ಸ್ಟ್ರಾಂಗ್ ಯಾರಿರ್ತಾರೋ ಅವ್ರನ್ನ ತನಗಳಾಗ್ತಿದ್ರು. ಅಕಸ್ಮಾತ್ ತಪ್ಪಿಸ್ಕೋಬೇಕೋ ನೀರಲ್ಲಿ ಬರಬೇಕು. ನೀರಲ್ಲಿ ಬರ್ಬೇಕಾದ್ರೆ ಮೊಸಳೆಗಳು, ಬೇರೆ ಬೇರೆ ಇದರಿಂದ ಅಥವಾ ಕಾಡು ಪ್ರಾಣಿಗಳು, ದಟ್ಟವಾದ ಕಾಡಿತ್ತಲ್ಲಿ ಅದೊಂದು. ಹಾಗಾಗಿ ಅದು ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥದ್ದು. ಒಂಥರ 7 ಸ್ಪೋಕ್ಸ್ ಟೈಪ್ ಇರ್ತಕ್ಕಂಥ ಒಂದು ರಚನೆ ಇದೆ. ಅವರೆಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಒಂಥರ ಕ್ರಿಮಿನಲ್ ಅಂದ್ರೆ ಒಳ್ಳೇದು ಅನಿಸುತ್ತೆ. ಅವರು ಆ ರೀತಿ ನಮ್ಮನ್ನು ಎಷ್ಟು ಚೆನ್ನಾಗಿ ಬ್ರಿಟಿಷರು ಕಂಟ್ರೋಲ್ ಮಾಡ್ತಿರೋ ಅನ್ನೋದಕ್ಕೆ ಮೇಲೆ ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಅಷ್ಟು 7 ಸ್ಪೋಕ್ಸಲ್ಲಿ ಇರ್ತಕ್ಕಂಥ ಎಲ್ಲರೂ ಅಲ್ಲಿ ಕಾಣಿಸ್ತಾ ಇತ್ತು. ಯಾರು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ, ಯಾರು ಏನು ಮಾಡ್ತಾರೆ ಅಂತ. ಈ ರೀತಿಯಾಗಿ ನೋಡಿದರೆ ಒಂಥರ ಬೇಸರ ಆಗುತ್ತೆ ಸರ್. ಅವನು ಹೇಳಿದ ಕರೆಕ್ಟ್, ಗೈಡ್ ಹೇಳಿದ ಕರೆಕ್ಟ್ ಅನಿಸ್ತು. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಅಂದಿದ್ದ, ನೀವು ಹೋಗ್ತಿರತಕ್ಕಂಥದ್ದು ಒಂದು ತ್ಯಾಗ ಬಲಿದಾನದ ಸಂಕೇತ, ನಿಮ್ಮ ಜೀವನ ಸಾರ್ಥಕ ಆಯ್ತು ಇದು ನೋಡಿದ್ದಕ್ಕಂತ ಹೇಳ್ತಾರೆ. ನಾನು ಹೇಳ್ತಿದ್ದೀನಿ, ದಯಮಾಡಿ ನಿಮಗೆ ಬಂದಿರೋ ಸ್ವತಂತ್ರ ಅಂತಹ ಮಹಾನ್ ತ್ಯಾಗಿಗಳಿಂದ ಬಂದಿರತಕ್ಕಂಥದ್ದು, ಅದನ್ನು ಉಳಿಸ್ಕೋಬೇಕಾಗಿದೆ. ನಾವು ಅವ್ರಿಗೆ ಒಂದು ಗೌರವ ಕೊಡಬೇಕಾಗಿದೆ. ನೀವು ಸಾಧ್ಯವಾದರೆ ಅಂಡಮಾನ್ಗೆ ಹೋದಾಗ ಸಾವರ್ಕರ್ ಸೆಲ್ಯುಲರ್ ಜೈಲ್ಗೋ ಬನ್ನಿ. ಅದನ್ನು ಈ ಸ್ವಲ್ಪ ಕೆಲವು ಭಾಗನ ಆಸ್ಪತ್ರೆ ಮಾಡಿದ್ದಾರೆ ಸರ್. ಒಂದು ಕೆಲವು ಭಾಗನ ಈ ಜನಗಳು ತೋರಿಸೋದಕ್ಕೆ ಇಟ್ಕೊಂಡಿದ್ದಾರೆ. ಇನ್ನೂ ಒಂದು ಅರ್ಧ ಭಾಗ ಹಾಸ್ಪಿಟಲ್ ಮಾಡಿದ್ದಾರೆ. ಚೆನ್ನಾಗಿದೆ. ಹೌದು. ವಿಶೇಷವಾಗಿ ಇವತ್ತು ಕನ್ನಡದಲ್ಲಿ ಪ್ರವಾಸ ಕಥನಗಳ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ, ಬರೆದವರ ಸಂಖ್ಯೆ ಕೂಡ ಭಾಳ ಕಡಿಮೆ ಆಗ್ತಾ ಇದೆ. ನಮ್ಮ ಸರ್ ಅಂಡಮಾನ್ ಬಗ್ಗೆ ಬರೆದಿದ್ದಾರೆ. ಅಂಡಮಾನ್ ಬಗ್ಗೆ ಭಾಳ ರೋಚಕವಾದ ಸನ್ನಿವೇಶ ಕ್ರಿಯೇಟ್ ಮಾಡ್ತಾ ಬರಿತಾ ಹೋಗಿದ್ದಾರೆ. ಭಾಳ ಅದ್ಭುತವಾದ ಕಥಾನಕ ಇದೆ. ಸರ್, ನಿಮಗೆ ತಟ್ಟ ಮನಸ್ಸಿಗೆ ಬರುವಂಥ ಕೆಲವು ಘಟನೆ ಹೇಳಿ ಸರ್. ಅಂಡಮಾನಲ್ಲಿ ಖುಷಿ ಕೊಟ್ಟ ಕೆಲವು ಘಟನೆಗಳು. ಖುಷಿ ಕೊಟ್ಟ ಕೆಲವು ಘಟನೆ ಅಂದರೆ, ಅಲ್ಲಿ ಫಸ್ಟು ರಾಸ್ ಐಲ್ಯಾಂಡ್ ಅಂತ ಒಂದು ದ್ವೀಪ ಇರುತ್ತೆ ಸರ್. ಅಲ್ಲಿ ಅಂಡಮಾನ್ ಅಂದರೆ ಭಾಳ ಸುಮಾರು 200ಕ್ಕಿಂತ ಹೆಚ್ಚು ದ್ವೀಪಗಳಿದೆ ಅಲ್ಲಿ.
243 ದ್ವೀಪಗಳಿದೆ. ಅಲ್ಲಿ ರಾಸ್ ಐಲ್ಯಾಂಡ್ ಅಂತ ಒಂದು ದ್ವೀಪ ಇತ್ತು. ಅದು ಅಷ್ಟೇ ಬ್ರಿಟಿಷರ ಅಧಿಕಾರಿ ಅಲ್ಲಿ ಬ್ರಿಟಿಷರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ದ್ವೀಪ. ಅಲ್ಲಿ ನಮ್ಮ ಇವ್ರನ್ನ ಕೆಲಸಗಾರನಾಗಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅದನ್ನು ಇತ್ತೀಚೆಗೆ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಮಾಡಿದ್ದಾರೆ. ನನಗಂತೂ ಖುಷಿ ಅನ್ನಿಸ್ತು. ನನಗೆ ವೈಯಕ್ತಿಕವಾಗಿ ನಾನು ಬಹಳ ಇಷ್ಟಪಡ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್. ಹಂಗಂದ್ರೆ ಎಲ್ಲ ಹೋರಾಟಗಾರರ ಬಗ್ಗೆ ನನಗೆ ನಿಜವಾಗ್ಲೂ ಗೌರವ ಇದೆ. ಅದು ನನ್ನ ವೈಯಕ್ತಿಕವಾದ ಒಂದು ಇಷ್ಟದ ಲೀಡರ್ ಅಂದರೆ ಸುಭಾಷ್ ಚಂದ್ರ ಬೋಸ್. ಆ ರಾಸ್ ಐಲ್ಯಾಂಡ್ ಹೆಸರು ತೆಗೆದುಬಿಟ್ಟು ಅವ್ರ ಹೆಸರಿಟ್ಟಿದ್ದಾರೆ. ಆಮೇಲೆ ಅವತ್ತಿನ ಕಾಲದಲ್ಲಿ ಅಲ್ಲಿ ಯಾವ್ಯಾವ ಥರ ಇತ್ತು, ಅಲ್ಲಿ ಪ್ರಿಂಟಿಂಗ್ ಮಿಷಿನ್ ಇತ್ತು, ಅವ್ರದ್ದೇ ಬೇಕ್ರಿ ಇತ್ತು, ಅದೆಲ್ಲ ಹಂಗೆ ಇದೆ, ಪಳೆಯುಳಿಕೆಗಳು ಹಂಗೆ ಇದೆ. ಜೊತೆಗೆ ಒಂದು ದ್ವೀಪ ಇದೆ. ಯಾವುದೇ ವಿಮಾನಗಳು ಬಂದರೆ ಅದಕ್ಕೆ ಲೈಟ್ ಹೌಸ್ ಅಂತ ಕರಿತೀವಿ ನಾವು. ಆ ಲೈಟ್ ಹೌಸ್ಗೆ ಅದೊಂದು ಒಂದು ಉತ್ತಮ ಆಕರ್ಷಣೆ ಆಗಿರ್ತಕ್ಕಂಥದ್ದು. ಇನ್ನೊಂದು ನನಗೆ ಅಂಡಮಾನ್ ಅಂದ ತಕ್ಷಣ ಇನ್ನೊಂದು ನನಗೆ ನೆನಪರ್ತಕ್ಕಂಥದ್ದು ಎಲಿಫೆಂಟ್ ಐಲ್ಯಾಂಡ್ ಅಂತ ಒಂದು ಬರುತ್ತೆ ಸರ್. ಅಲ್ಲಿ ಎಲಿಫೆಂಟ್ ಐಲ್ಯಾಂಡಲ್ಲಿ ಸ್ಪೋರ್ಟ್ಸ್ ಈವೆಂಟ್ಸ್ ನನಗೊಂದು 50 ವರ್ಷ ಆದರೂ ಸಮೇತ ಅಲ್ಲಿ ಹೋದಾಗ ಎಂತೆಂಥ ಸ್ಪೋರ್ಟ್ಸ್ ಇವೆಂಟ್, ಅದರಲ್ಲೂ ವಾಟರ್ ಸ್ಪೋರ್ಟ್ಸ್ ಇವೆಂಟು. ನಾವು ವಾಟರ್ ಸ್ಪೋರ್ಟ್ಸ್ ಇವೆಂಟ್ ಅಂದರೆ ಅದು ಒಂದು ಬೋಟಿಂಗ್ ಅಷ್ಟೇ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅಲ್ಲಿ ಎಂತೆಂಥ ವಾಟರ್ ಸ್ಪೋರ್ಟ್ಸ್ ಇವೆಂಟ್ ಅಂದರೆ ನೋಡಿ ನಾನು ಆಡ್ಬೇಕು ಅನ್ನಿಸ್ತಾ ಇತ್ತು. ಅದರಲ್ಲಿ ಮೇಯ್ನು ಪ್ಯಾರಾಗ್ಲೈಡಿಂಗು, ಆಮೇಲೆ ಬನಾನಾ ಬೋಟು, ಏನೇನು ರೈಡ್ಗಳು ಸರ್. ಸುಮಾರು ದುಡ್ಡು ಎಷ್ಟನೇ ಖರ್ಚಾಗಲಿ ಅದೊಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ. ಆಕಾಶದಲ್ಲಿ ನೀರಿನಿಂದ ಮತ್ತು ಆಕಾಶದಲ್ಲಿ ಆಡ್ತಕ್ಕಂಥ ಒಂದು ಆಕ್ಟಿವಿಟಿ ಮಾಡಿಸಿದ್ವಿ. ಅದನ್ನು ಹೇಳಿದ್ನಲ್ಲ, ಒಂದು 2000-3000 ಆಗುತ್ತೆ. ಬಟ್ ಆ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಒಂದು ಸರಿಯಾಗಿ ಮಾಡಬೇಕು. ನಮ್ಮ ಸ್ನೇಹಿತರು ಕೆಲವ್ರ ಜೊತೆ ಬಂದಿರೋದಕ್ಕಂತ ಸ್ವಲ್ಪ 60 ವರ್ಷ ಆಗಿತ್ತು. ಅವ್ರಿಗೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಏನೋ ಏಜ್ ಎಫೆಕ್ಟ್ ಇರ್ಬೋದು ಅಂತ ಅವ್ರು ಕೊಡಲಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಎಲ್ಲ ಬಂಧುಗಳಿಗೆ, ನಿಮ್ಮೊಂದು 50 ವರ್ಷ ಇದ್ದಂಗೆ ಇಂಥವೆಲ್ಲ ನಮ್ಮ ದೇಶವನ್ನು ಸುತ್ತಕ್ಕಂಥ ಕೆಲಸ ಮಾಡಿ ಅಂತ ನಾನು ಅವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸರ್. ಹೌದು, ಓದುಗರ ಕೈ ಹಿಡ್ಕೊಂಡು ನೀವು ಅಂಡಮಾನಿನ ತನಕ ಅವರನ್ನು ಕರ್ಕೊಂಡು ಹೋಗಿದ್ದೀರಿ, ಅಂಡಮಾನ್ನ ಚಿತ್ರಣವನ್ನು ಕೊಡ್ತಾ ಹೋಗ್ತಾ ಇದ್ದೀರಿ. ಸರಿ, ಈ ಪುಸ್ತಕವನ್ನು ಯಾವ ರೀತಿ ಒಂದು ಮನೋಭೂಮಿಕೆಯಲ್ಲಿ ಲೆಕ್ಕರು ಓದುಗರು ಓದಬೇಕು ಅಂತ ಆಸೆ ಪಡ್ತಾರೆ ಸರ್? ಈ ಪುಸ್ತಕವನ್ನು ನಾನು ಯಾಕಂದರೆ ಎಲ್ರೂ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಯಾರಾದರೂ ಹೋಗ್ದಿರೋರು ಅದನ್ನು ಓದ್ತಾ ಇದ್ರೆ ಅವರೇನೆ ಅಲ್ಲಿ ಆ ಪ್ರದೇಶದಲ್ಲಿ ವಿಹರಿಸ್ತಾರೆ ಅಂತಕ್ಕಂಥ ಭಾವನೆ ಅಂತೂ ಖಂಡಿತ ಬರುತ್ತೆ. ನಮ್ಮ ಸ್ನೇಹಿತರಿಗೆ ಅವರು ಮುನ್ನುಡಿ ಬಿನ್ನುಡಿ ಬರತಕ್ಕಂಥ ಅದನ್ನು ನಾನು ಕೊಟ್ಟಿದ್ದೀನಿ. ಅದರಲ್ಲಿ ಕೋಟೆ ಕುಮಾರ್ ಅಂತಕ್ಕಂಥವ್ರು ನಮ್ಮ ಸಹೋದ್ಯೋಗಿ ಬಂಧುಗಳು ಅದೇ ಭಾವನೆ ಹೇಳಿದ್ದಾರೆ ಅವರು. ನಾನು ಈ ಪುಸ್ತಕ ಓದ್ತಾ ಇದ್ದಾಗ ನಾನು ಅಲ್ಲಿ ಈಗ ಅಂಡಮಾನ್ಗೆ ಹೋಗಿ ಬಂದೇನೋ ಅಂತ ಅನ್ನಿಸ್ತು. ಒಂದು ಸರಿ ಹೋಗಿ ಬಂದಿದ್ದೀನಿ ಅಂದರೆ ಓದ್ತಾ ಹೋಗಿ ಬಂದಿದ್ದೀನಿ, ನಿಜವಾಗಲೂ ಮತ್ತೊಂದು ಸತಿ ನಾನು ಹೋಗ್ತೀನಿ ಅಂತಕ್ಕಂಥ ಭಾವನೆಯನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಅದೊಂದು ಖುಷಿ ಆಯಿತು. ಹಾಗಾಗಿ ಓದ್ತಕ್ಕಂಥ ಎಲ್ಲ ಬಂಧುಗಳಿಗೆ ಆ ಭಾವನೆ ಬರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಹೌದು ಸ್ನೇಹಿತರೆ, ಬಹಳ ಸುಂದರವಾದ ಪುಸ್ತಕ ಇವತ್ತು ಪ್ರಕಾಶನಗೊಂಡಿರ್ತಕ್ಕಂಥ ಪ್ರವಾಸ ಕಥನ ಅಂತ ಅದ್ಭುತವಾದ ವಿಭಾಗ ಇದು. ಸಿಹಿಜಿ ವೆಂಕಟೇಶ್ವರ್ ಸರ್ ಬರೆದಿರ್ತಕ್ಕಂತಹ ಸಿಹಿಜೀವಿ ಕಂಡ ಅಂಡಮಾನ್ ಅಂತ ಹೇಳುವಂಥ ಬಹಳ ಚಂದವಾಗಿರ್ತಕ್ಕಂಥ ಮುಖಪುಟ ಇರ್ತಕ್ಕಂಥ ಪುಸ್ತಕ. ಇದನ್ನು ಪ್ರತಿಯೊಬ್ಬರು ಓದಬೇಕು ಅಂತ ಆಸೆ ಪಡ್ತೇನೆ. ಯಾರೆಲ್ಲ ಕನ್ನಡದ ಸಾಹಿತ್ಯವನ್ನು ಇಷ್ಟಪಡ್ತಾರೆ ಅವರೆಲ್ಲ ಓದಬೇಕಾದ ಪುಸ್ತಕ ಇದು ಅಂತ ಹೇಳ್ತಾ ಸರ್ನ ಮತ್ತೆ ಅಭಿನಂದನೆ ಮಾಡ್ತಾ ಈ ಪುಸ್ತಕವನ್ನು ಪ್ರಕಾಶನ ಮಾಡಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕವನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರ 27ನೇ ಪುಸ್ತಕ ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳ್ತಾ ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ ಮತ್ತು ಈ ಪ್ರೋಗ್ರಾಮಿಂದ ಬೀಳ್ಕೊಡ್ತೇನೆ. ಸರ್, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್.